ಕರ್ನಾಟಕ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ವರ್ಲ್ಡ್ ಹೋಮಿಯೋಪತಿ ಡೇ ಅಂತ ಆಚರಿಸ್ತೀವಿ. ಏನಕ್ಕೆ ಆಚರಿಸ್ತೀವಿ ಅಂದರೆ, ಈ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಕಂಡುಹಿಡಿದ ಮಹಾನ್ ವ್ಯಕ್ತಿಯಾದ ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮನ್ನರ 270 ಹೆಚ್ಚಿಗೆ ನಾವು ಈ ಗ್ರ್ಯಾಂಡ್ ಸ್ಕೇಲಲ್ಲಿ ಏನಕ್ಕೆ ಹೆಚ್ಚಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಜನಸಾಮಾನ್ಯರಲ್ಲಿ ಹೋಮಿಯೋಪತಿ ವೈದ್ಯ ಪದ್ಧತಿ ಅರಿವನ್ನು ಮೂಡಿಸಬೇಕು ಅಂತ ಉದ್ದೇಶದಿಂದ ಮಾಡ್ತೀವಿ. ಯಾಕಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಅನೇಕ ದೀರ್ಘ ಕಾಯಿಲೆಗಳಿಗೆ ತುಂಬ ಹೋಮಿಯೋಪತಿ ಔಷಧಿ ಉಂಟು. ಅಂದರೆ ತುಂಬ ಒಳ್ಳೆಯ ಔಷಧಿ ಇದೆ. ಆಮೇಲೆ ಇದರಲ್ಲಿ ತುಂಬ ಪರಿಣಾಮಕಾರಿ ಕೆಲಸ ಆಗಿ ಮಾಡುತ್ತೆ ಈ ಹೋಮಿಯೋಪತಿ ವೈದ್ಯ ಪದ್ಧತಿ. ಈ ಜನಸಾಮಾನ್ಯರಲ್ಲಿ ನಾವೇನು ಕೇಳ್ಕೊಳೋದು ಅಂದರೆ, ಯಾವುದೇ ಥರ ದೀರ್ಘ ಕಾಯಿಲೆ ಇದ್ದರೆ ಹೋಮಿಯೋಪತಿ ಔಷಧಿಯನ್ನು ತಗೊಂಡು ಅವರ ಕಾಯಿಲೆಯನ್ನು ಸರಿಪಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಕ್ಯಾನ್ಸರ್ ಅಂತ ಕಾಮನ್ ಕೋಲ್ಡ್ ಕಾಫಿಂದ ಕ್ಯಾನ್ಸರ್ಗೂ ಕೊಡ್ತೀವಿ. ಎಲ್ಲ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಪ್ರತಿಯೊಂದು ಕಾಯಿಲೆಗೂ ಇದೆ. ಫಾರ್ ಎಕ್ಸಾಂಪಲ್, ನಾವು ಹೋಮಿಯೋಪತಿ ನಾವು ಎಲ್ಲಿ ವೀಕ್ ಇದ್ದೀವಿ ಅಂದರೆ, ಆಕ್ಸಿಡೆಂಟ್ ಕೇಸಸ್ಸು, ಸರ್ಜಿಕಲ್ ಕೇಸಸ್ಸು, ಅಕ್ಯೂಟ್ ಎಮರ್ಜೆನ್ಸಿ ಕೇಸಸ್ಸಲ್ಲಿ ಬಿಟ್ಟು ಮಿಕ್ಕಿದ ಯಾವುದೇ ಥರ ಕಾಯಿಲೆಗಳು, ಕ್ಯಾನ್ಸರ್ ಇರ್ಬೋದು, ಕೋಲ್ಡ್ ಕಾಫ್ ಇರ್ಬೋದು, ಯಾವುದೇ ಥರ ಕಾಯಿಲೆಗಳಿಗೂ ನಮ್ಮ ಹೋಮಿಯೋಪತಿಯಲ್ಲಿ ಔಷಧಿ ಉಂಟು. ದೀರ್ಘಕಾಲೀನ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು. ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅವರು ಬಂದಾಗ ನಾವು ನಮ್ಮ ಸಮಸ್ಯೆಗಳನ್ನೆಲ್ಲ, ನಮ್ಮ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನಾವು ಅವರಿಗೆ ಹೇಳಿದ್ವಿ. ಅವರು ಏನೇನಿದೆ ಅಂತ ಕೇಳಿದ್ರು. ನಾವು ಹೇಳಿದ್ವಿ, ಈ ಥರ ನಮಗೆ ಹೋಮಿಯೋಪತಿ ವೈದ್ಯ ಪದ್ಧತಿ ಇನ್ನೂ ಹೆಚ್ಚಿಗೆ ಡೆವಲಪ್ ಆಗಬೇಕು ಅಂದರೆ ನಮಗೆ ಪ್ರತಿಯೊಂದು ಹೋಬಳಿಯಲ್ಲೂ ಒಂದು ಗೌರ್ಮೆಂಟ್ ಹೋಮಿಯೋಪತಿ ಡಿಸ್ಪೆನ್ಸರಿ ಆಗಬೇಕು. ಪ್ರತಿಯೊಂದು ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಹೋಮಿಯೋಪತಿಕ್ 10 ಬೆಡೆಡ್ ಗೌರ್ಮೆಂಟ್ ಹೋಮಿಯೋಪತಿಕ್ ಹಾಸ್ಪಿಟಲ್ಸ್ ಆಗಬೇಕು ಅಂತ ಕೇಳಿಕೊಂಡು, ಅದೇ ಥರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಇದೆ. ನಾವು ಪ್ರತಿಯೊಂದು ರೀಜನ್ನಲ್ಲೂ, ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಕೋಸ್ಟಲ್ ಕರ್ನಾಟಕದಲ್ಲೂ ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ವಿ ಹೆಲ್ತ್ ಮಿನಿಸ್ಟರ್ನ. ಅವರು ನಮ್ಮ ಒಂದು ಹೋಮಿಯೋಪತಿಗೆ ಏನೇನು ಬೇಕು ಅಂತ ಕೇಳ್ಕೊಂಡಾಗ, ಏನೇನು ನಿಮ್ಮ ತೊಂದರೆಗಳಿವೆ, ಏನೇನು ನಾವು ಹೋಮಿಯೋಪತಿಗೆ ಮಾಡಬೇಕು ನಮ್ಮ ಸರ್ಕಾರದಿಂದ ಅಂತ ನಾವು ನಾನು ನಮ್ಮ ಕನ್ಸರ್ನ್ ಆಫೀಸರ್ಸ್ನ ಡಿಸ್ಕಸ್ ಮಾಡಿ ಆದಷ್ಟು ಬೇಗ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟರು. ಹೋಮಿಯೋ ಮೆಡಿಕಲ್ ಕಾಲೇಜ್ ಇದೆ ಬೆಂಗಳೂರಲ್ಲಿ. ಅದು ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿದೆ. ಬೇರೆ 3 ಬೇರೆ ಪ್ರೈವೇಟ್ ಕಾಲೇಜುಗಳು ಇವೆ. ಬಟ್ ನಮ್ಮ ಬೆಂಗಳೂರು ಸಿಟಿನಲ್ಲಿ 4 ಹೋಮಿಯೋಪತಿಕ್ ಕಾಲೇಜ್, ಒಂದೇ ಒಂದು ಗೌರ್ಮೆಂಟ್ ಹೋಮಿಯೋಪತಿಕ್ ಕಾಲೇಜ್. ಈಗ ರಾಜ್ಯದಲ್ಲಿ ಒಂದೇ ಗೌರ್ಮೆಂಟ್ ಕಾಲೇಜ್ ಒಂದಿದ್ದು, ಪ್ರೈವೇಟ್ ಕಾಲೇಜುಗಳು 18 ರಾಜ್ಯದ ಎಲ್ಲ ಕಡೆ ಸ್ಥಾಪನೆ ಮಾಡಲಿಕ್ಕೆ ನಾವೇನು ನಮ್ಮ ಮೇನ್ ಉದ್ದೇಶ ಏನಂದರೆ, ಹೋಮಿಯೋಪತಿ ಹೆಚ್ಚಿಗೆ ಬೆಳಿಬೇಕು ಅಂದರೆ ಹೋಮಿಯೋಪತಿ ಗೌರ್ಮೆಂಟ್ ಕಾಲೇಜುಗಳು ಜಾಸ್ತಿ ಇರಬೇಕು. ನಾವು ಅದನ್ನು ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್, ಅದು 40 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. 40 ವರ್ಷದಿಂದ ಯಾವುದೇ ಥರ ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿಲ್ಲ. ಅದರ ಉದ್ದೇಶದಿಂದ ನೀವು ಪ್ರತಿಯೊಂದು ರೀಜನ್ನಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ಕೋಸ್ಟಲ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಥರನೇ ನಮ್ಮ ಹೋಮಿಯೋಪತಿ ಗೌರ್ಮೆಂಟ್ ಡಿಸ್ಪೆನ್ಸರು ಬೇರೆ ರಾಜ್ಯಗಳು ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ತುಂಬ ಕಡಿಮೆ ಇದೆ ಗೌರ್ಮೆಂಟ್ ಹೋಮಿಯೋಪತಿಕ್ ಡಿಸ್ಪೆನ್ಸರೀಸು. ನಾವೇನು ಕೇಳ್ಕೊಂಡಿದ್ದೀವಿ ಅಂದರೆ, ಗೌರ್ಮೆಂಟ್ ಡಿಸ್ಪೆನ್ಸರೀಸ್ ಪ್ರತಿಯೊಂದು ಹೋಬಳಿಯಲ್ಲೂ ಗೌರ್ಮೆಂಟ್ ಹೋಮಿಯೋಪತಿ ಡಿಸ್ಪೆನ್ಸರಿ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ 18 ಕಾಲೇಜಿಂದ ಎಷ್ಟೋ ಡಾಕ್ಟ್ರುಗಳು ಸುಮಾರು ಒಂದು 1000-1500 ಆಚೆ ಬರ್ತಾರೆ. ಅವ್ರಿಗೆ ಯಾವುದೇ ಥರ ಗೌರ್ಮೆಂಟ್ ಜಾಬ್ಸೇ ಇರೋದಿಲ್ಲ. ಆದ್ದರಿಂದ ಮತ್ತು ಈ ಹೋಮಿಯೋಪತಿ ಬೇಸ್ನ ಡೆವಲಪ್ ಆಗಬೇಕಂದ್ರೆ ಗೌರ್ಮೆಂಟ್ ಕಾಲೇಜುಗಳು, ಗೌರ್ಮೆಂಟ್ ಹೋಮಿಯೋಪತಿ ಡಿಸ್ಪೆನ್ಸರಿಗಳು, ಗೌರ್ಮೆಂಟ್ ಹೋಮಿಯೋಪತಿಕ್ ಹಾಸ್ಪಿಟಲ್ಸ್ ಇರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹೆಲ್ತ್ ಮಿನಿಸ್ಟರ್ಗೆ. ಅವರು ಇದನ್ನೆಲ್ಲ ನಾನು ಇದ್ರ ಬಗ್ಗೆ ಎಲ್ಲನೂ ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀನಿ ಅಂತ ನಮ್ಗೆ ಆಶ್ವಾಸನೆ